ಕೇಳುಗ ಮಿತ್ರರೇ ನಮಸ್ಕಾರ. ಬೇತಾಳದ ಕಥೆಗಳು ಮಾಲಿಕೆಯಲ್ಲಿ ಇಂದಿನ ಕತೆ ನ್ಯಾಯದ ತೂಕ, ಸಮಾನತೆ ಮತ್ತು ನಿಜವಾದ ನ್ಯಾಯ. ಯಥಾ ಪ್ರಕಾರ ರಾಜ ವಿಕ್ರಮಾದಿತ್ಯ ಬೇತಾಳವನ್ನ ಹೆಗಲಿಗೇರಿಸಿ ಹೊರಟಾಗ ಬೇತಾಳ ಮತ್ತೊಂದು ಕಥೆಯನ್ನ ಹೇಳೋಕೆ ಪ್ರಾರಂಭ ಮಾಡಿತು. ಒಂದು ಪ್ರಾಚೀನ ರಾಜ್ಯದಲ್ಲಿ ರಾಜನು ನ್ಯಾಯಪ್ರಿಯನಾಗಿ ಪ್ರಸಿದ್ಧನಾಗಿರ್ತಾನೆ. ಅವನ ಸಭೆಯಲ್ಲಿ ನೀಡಲ್ಪಡುವ ತೀರ್ಪುಗಳು ಜನರಿಗೆ ಧರ್ಮದ ಪ್ರತೀಕವಾಗಿದ್ದವು. ಒಂದು ದಿನ ಇಬ್ಬರು ವ್ಯಕ್ತಿಗಳನ್ನ ಸೈನಿಕರು ಹಿಡಿದು ರಾಜಸಭೆಗೆ ತಂದರು. ಅವರಿಬ್ಬರೂ ಮಾಡಿದ್ದು ಒಂದೇ ಅಪರಾಧ, ಕಳ್ಳತನ. ಸಭೆಯ ಮುಂದೆ ಅವರನ್ನ ನಿಲ್ಲಿಸಿ ರಾಜನು ಅವರನ್ನ ಈ ರೀತಿ ಪ್ರಶ್ನಿಸಿದ, ನೀವು ಕಳ್ಳತನವನ್ನು ಮಾಡಿದ್ದೀರಾ ಅಂತ. ಇಬ್ಬರು ತಲೆಬಾಗಿದ್ರು. ಆದರೆ ಅವರ ಪರಿಸ್ಥಿತಿಗಳು ವಿಭಿನ್ನವಾಗಿದ್ದವು. ಮೊದಲ ವ್ಯಕ್ತಿ ನಡಗುತ್ತಾ ಹೇಳ್ದ, ಮಹಾರಾಜ, ನನ್ನ ಮಕ್ಕಳು ಹಲವು ದಿನಗಳಿಂದ ಹಸಿವಿನಿಂದ ಬಳಲ್ತಾ ಇದ್ದಾರೆ. ನಾನು ಅವರಿಗೆ ಅನ್ನ ಕೊಡೋಕೆ ಸಾಧ್ಯವಾಗಲಿಲ್ಲ. ಅವರ ಅಳುವನ್ನು ತಾಳಲಾರದೆ ನಾನು ಕಳ್ಳತನ ಮಾಡಿದೆ. ಅವನ ಕಣ್ಣುಗಳಲ್ಲಿ ದುಃಖ ಮತ್ತು ಲಜ್ಜೆ ಕಾಣಿಸ್ತಾ ಇತ್ತು. ಇನ್ನೊಬ್ಬ ಗರ್ವದಿಂದ ಹೇಳ್ದ, ಹೌದು, ನಾನು ಕಳ್ಳತನ ಮಾಡಿದೆ. ನನಗೆ ಹಣ ಬೇಕಿತ್ತು. ಅದು ಸುಲಭ ಮಾರ್ಗ ಅಂತ ಕಂಡಿತು ಅಂತ. ಅವನಲ್ಲಿ ಪಶ್ಚಾತ್ತಾಪವೇ ಇರಲಿಲ್ಲ. ಮಂತ್ರಿಗಳು ತಕ್ಷಣ ಹೇಳಿದರು, ಕಾನೂನು ಎಲ್ಲರಿಗೂ ಒಂದೇ, ಇಬ್ಬರಿಗೂ ಒಂದೇ ಶಿಕ್ಷೆಯನ್ನ ಕೊಡಬೇಕು ಅಂತ. ಕೆಲವರು ವಿರೋಧಿಸಿದರು, ಇಲ್ಲ, ಅವರ ಪರಿಸ್ಥಿತಿಗಳು ಬೇರೆ ಬೇರೆ ಇದೆ, ಶಿಕ್ಷೆಯೂ ಬೇರೆ ಇರಬೇಕು ಅಂತ. ರಾಜನು ಮೌನವಾಗಿದ್ದ. ಅವನು ಒಳಗೆ ಆಳವಾಗಿ ಯೋಚಿಸ್ತಾ ಇದ್ದ. ಸಮಾನತೆ ಅಂದ್ರೆ ಎಲ್ಲರಿಗೂ ಒಂದೇ ರೀತಿಯ ತೀರ್ಪು ಕೊಡಬೇಕೆ, ಅಥವಾ ನ್ಯಾಯ ಎಂದರೆ ಪರಿಸ್ಥಿತಿಯನ್ನ ಅರಿತು ತೀರ್ಮಾನಿಸಬೇಕೇ ಅಂತ. ಬಹಳ ಯೋಚಿಸಿ ರಾಜ ತೀರ್ಪು ನೀಡಿದ. ಹಸಿವಿನಿಂದ ಕಳ್ಳತನ ಮಾಡಿದವನಿಗೆ ಕಡಿಮೆ ಶಿಕ್ಷೆ ಮತ್ತು ಅವನ ಕುಟುಂಬಕ್ಕೆ ಆಹಾರ ವ್ಯವಸ್ಥೆಯನ್ನ ಮಾಡಿಕೊಟ್ಟ. ಆದರೆ ಲಾಭಕ್ಕಾಗಿ ಕಳ್ಳತನ ಮಾಡಿದವನಿಗೆ ಕಠಿಣವಾದ ಶಿಕ್ಷೆಯನ್ನ ವಿಧಿಸಿದ. ಈಗ ಬೇತಾಳ ರಾಜ ವಿಕ್ರಮಾದಿತ್ಯನನ್ನ ಪ್ರಶ್ನೆ ಮಾಡ್ತು, ರಾಜ, ಮಹಾರಾಜ ನೀಡಿದ ಈ ತೀರ್ಪು ನ್ಯಾಯವೇ ಅಥವಾ ಪಕ್ಷಪಾತವೇ ಅಂತ. ಆಗ ವಿಕ್ರಮಾದಿತ್ಯ ಈ ರೀತಿ ಉತ್ತರ ಕೊಟ್ಟ, ಸಮಾನತೆ ಎಲ್ಲರಿಗೂ ಒಂದೇ ರೀತಿ ಇರಬೇಕು. ನ್ಯಾಯವು ಪ್ರತಿಯೊಬ್ಬರ ಪರಿಸ್ಥಿತಿಯನ್ನ ತೂಕ ಮಾಡುವುದು. ಆದ್ದರಿಂದ ರಾಜನ ತೀರ್ಪೇ ನಿಜವಾದ ನ್ಯಾಯ ಅಂತ. ಈ ರೀತಿ ರಾಜನಿಗೆ ಮೌನಭಂಗ ಆದ ಕೂಡಲೇ ಬೇತಾಳ ಮತ್ತೆ ಹಿಂದಿರುಗಿ ಹೋಗಿ ಮರದಲ್ಲಿ ನೇತು ಹಾಕಿಕೊಂಡಿತು. ಇದಾಗಿತ್ತು ಇಂದಿನ ಬೇತಾಳದ ಕತೆ. ಕೇಳಿದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು.